ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಬೆಲ್ ಹಾಗೂ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಬರೀ ಬೆಲ್ ಮತ್ತು ಲ್ಯಾಂಡ್ ಸರ್ವೇರ್ ಅಲ್ಲದೆ ರೈಲ್ವೆಗೆ ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದಾರೋ ಅವ್ರಿಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಆಪ್ಟಿಟ್ಯೂಡ್ ಅಂದರೆ ಜನರಲ್ ಆಪ್ಟಿಟ್ಯೂಡ್ ಕ್ಲಾಸಸ್ಸಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ನಮಗೆ ಕೇಳ್ಬೋದು, ಸರ್ ಇದು ಯಾವುದಕ್ಕೆ ಯಾವ ಪೇಪರ್ ಬರುತ್ತೆ ಅಂತ ಹೇಳಿ. ಸೊ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ನಿಮಗೆ ಎರಡು ಪೇಪರ್ ಇದೆ, ಪೇಪರ್ 1 ಪೇಪರ್ 2. ಪೇಪರ್ 1ನಲ್ಲಿ ನಿಮಗೆ ಆಪ್ಟಿಟ್ಯೂಡ್ ಇದೆ. ಮೆಂಟಲ್ ಎಬಿಲಿಟಿ ಅಂತ ಕರಿತೀವಲ್ಲ ಅದನ್ನು ಆಪ್ಟಿಟ್ಯೂಡ್ ಅಂತಲೇ ಕರಿತೀವಿ. ಮೆಂಟಲ್ ಎಬಿಲಿಟಿ ಆರ್ ಆಪ್ಟಿಟ್ಯೂಡ್ ಒಂದೇ ಆಗುತ್ತೆ. ಸೊ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಕೆಲವು ಟಾಪಿಕ್ಸ್ ಮೇಲ್ಗಡೆ ಇನ್ನು MCQsನ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ಪೇಪರ್ 1ಗೂ ಅನುಕೂಲ ಆಗುತ್ತೆ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ. ಇನ್ನು ನೆಕ್ಸ್ಟ್ ಬೆಲ್ ಆಸ್ಪಿರೆಂಟ್ಸ್ಗೆ ಎಲ್ಲಿ ಯೂಸ್ ಆಗುತ್ತೆ ಸರ್ ಅಂತಂದರೆ, ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಬೆಲ್ ಆಸ್ಪಿರೆಂಟ್ಸು ಯಾವ ಪೋಸ್ಟ್ ಅಂತಂದರೆ ಇದು EIT ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಟೆಕ್ನಿಷಿಯನ್ಸಿ ಏನು ನೋಟಿಫಿಕೇಶನ್ ಬಿಟ್ಟಿದ್ರು ಡಿಪ್ಲೊಮೋದವ್ರಿಗೆ ಹಾಗೂ ITದವ್ರಿಗೆ. ಸೊ EIT ಮತ್ತು ಟೆಕ್ನಿಷಿಯನ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು. ಸೊ ವೆರಿ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ಎಕ್ಸಾಮಲ್ಲಿ ನಿಮಗೆ ಇದೇ ಥರದ ಪ್ರಶ್ನೆಗಳೇ ಬರೋದು. ಈವನ್ ಲ್ಯಾಂಡ್ ಸರ್ವೇರ್ಗೆ KPSC ಅವರು ಕೂಡ ಕೇಳುವಂಥ ಪ್ರಶ್ನೆಗಳು ಈ ಥರ ಇರ್ತವೆ. ಸೊ ಇವು ಕೆಲವು ಬೇಸಿಕ್ ಕ್ವಶನ್ಸು ಲ್ಯಾಂಡ್ ಸರ್ವೇರ್ ಲ್ಯಾಂಡ್ ಸರ್ವೆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ. ಬಟ್ ಈ ಪ್ರಶ್ನೆಗಳು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನು ಸ್ಟಾರ್ಟಿಂಗಲ್ಲಿ ಒಂದು 4-5 ಕ್ವಶನ್ಸ್ ಇದೆ, ಅವುಗಳು ಬೇಸಿಕ್ಸ್ ಇದೆ. ಬಟ್ ಲಾಸ್ಟಲ್ಲಿ ಹೋಗ್ತಾ ಸಾಲ್ವ್ ಮಾಡ್ತೀವಲ್ಲ ಆ ಪ್ರಶ್ನೆಗಳು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೂ ಯೂಸ್ಫುಲ್ ಆಗ್ತವೆ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಯಾರೆಲ್ಲ BEL ಮುಖಾಂತರ BELಗೆ EIT ಹಾಗೂ ಟೆಕ್ನಿಷಿಯನ್ಗೆ ಅಪ್ಲೈ ಮಾಡಿದರೆ ಅವ್ರಿಗೂ ಯೂಸ್ಫುಲ್ ಆಗೋಂಥ ವಿಡಿಯೋ, ಹಾಗೂ ರೈಲ್ವೆಗೆ ಏನು ಅಪ್ಲಿಕೇಶನ್ ಕಾಲ್ ಮಾಡಿದ್ರಲ್ಲ ಈಗ NTPC ಗ್ರ್ಯಾಜುಯೇಟ್ ಲೆವೆಲ್ಗೆ ಅಲ್ಲೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ಇನ್ಮೇಲಿಂದ ನಿಮಗೆ ಆಪ್ಟಿಟ್ಯೂಡ್ ಕ್ಲಾಸಸ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮರಿದೆ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇವು ಮೂರು ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಟಾಪಿಕ್ಸ್ ಮೇಲೂ ವೀಡಿಯೋಸ್ನ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ಬೋದು ನಿಮಗೆ. ಸೊ ನೋಡೋಣ ಈ ವಿಡಿಯೋದಲ್ಲಿ ನಾನು ತೊಗೊಂಡಿರೋಂಥ ಪ್ರಶ್ನೆಗಳು ಯಾವ ಥರ ಇದೆ ಏನಂತೇಳಿ. ಸೊ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಟೆಕ್ನಿಷಿಯನ್ಸಿ ಇವರಿಗೆ ಪೇಪರ್ 2 ಅಲ್ಲ, ಒಂದೇ ಪೇಪರ್ ಇರೋದು. ಒಂದು ಪೇಪರ್ನ ಎರಡು ರೀತಿಯಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ. 100 ಮಾರ್ಕ್ಸ್ ಟೆಕ್ನಿಕಲ್, 50 ಮಾರ್ಕ್ಸ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತೇಳಿ. ಸೊ ಆ 50 ಮಾರ್ಕ್ಸ್ ಅಂತ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂತ ಏನಿದೆಯಲ್ಲ ಅದರಲ್ಲಿ ಬರುವಂಥ ಪ್ರಶ್ನೆಗಳಿದು. ಸೊ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ, ಏನಿದೆ ಅಂತ ನೋಡೋಣ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. ಇದು ವೆರಿ ಬೇಸಿಕ್ ಕ್ವಶನ್, ವೆರಿ ಬೇಸಿಕ್ ಕ್ವಶನ್. ಈ ಥರ ಕ್ವಶನ್ಸು ಇವತ್ತಿನ ದಿನಗಳಲ್ಲಿ ಕೇಳಲ್ಲ. ಬಟ್ ಆದರೆ ಇದರ ಒಂದು ಬೇಸಿಕ್ ಐಡಿಯಾ ನಿಮಗಿತ್ತು ಅಂದರೆ ಮುಂದೆ ಬರುವಂಥ ಸ್ವಲ್ಪ ಲೆಂತಿ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಒಂದು ಚಿಕ್ಕ ಸ್ಟೆಪ್ಪಲ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಈ ಪ್ರಶ್ನೆ ಹೇಗೆ ಸಾಲ್ವ್ ಮಾಡೋದಂತ ನಾವು ನೋಡೋದೇ ಆದರೆ ನೋಡಿ, ಮೊದಲು ಇದು ಯಾವ ಚಾಪ್ಟರ್ ಅಂತ ಒಂದು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದು. ಸೊ ಇದು ನಮಗೆ ಪರ್ಸೆಂಟೇಜಸ್ ಚಾಪ್ಟರ್ ಏನಿದೆಯಲ್ಲ ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಪ್ಟಿಟ್ಯೂಡ್ ಅಂತ ಬಂತು ಅಂದರೆ ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ಸ್ನ ಕೇಳಿರ್ತಾರೆ. ಸೊ ಈ ಒಂದು ಬೇಸಿಕ್ ಕ್ವಶನ್ ಇದು. ಸೊ ಪರ್ಸೆಂಟೇಜಸ್ ಚಾಪ್ಟರ್ದು. ಸೊ ಫಸ್ಟ್ ಚಾಪ್ಟರ್ ನಾನು ಪರ್ಸೆಂಟೇಜ್ ಅಂತಂದೇ ತೊಗೊಂಡಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಏನು ಕೇಳಿದ್ದಾನೆ ಮೊದಲನೇದಾಗಿ, ವಾಟ್ ಈಸ್ 30% ಆಫ್ 150? ವಾಟ್ ಈಸ್ 30% ಆಫ್ 150? ಸೊ 150ದು 30% ಎಷ್ಟು ಅಂತ ಕೇಳ್ತಾನೆ. ವಾಟ್ ಈಸ್ 30% ಆಫ್ 150? ಸೊ 150ರದ್ದು 30% ಎಷ್ಟಾಗುತ್ತೆ? ಸೊ ನಿಮಗೆ ಗೊತ್ತಿರಬೇಕು ಪರ್ಸೆಂಟೇಜ್ನ ಫ್ರ್ಯಾಕ್ಷನಲ್ಲಾಗಿ ಹೇಗೆ ಬರ್ಕೊಳ್ತೀವಿ ಅಂತೇಳಿ. ಸೊ ಇವಾಗ ನನಗೆ A% ಇದೆ ಅಂದರೆ ಇದನ್ನು ಹೇಗೆ ಬರ್ಕೊಳ್ತೀವಿ? A ಅನ್ನೋದು ಒಂದು ನಂಬರು. ಸೊ ಆ ನಂಬರ್ದು ಪರ್ಸೆಂಟೇಜ್ನಲ್ಲಿ ಬರ್ಕೊಳ್ಳಿ ಅಂದರೆ ಹೆಂಗೆ ಬರ್ಕೊಳ್ತಾರೆ? A% = A/100 ಅಂತ ಬರ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ B%ನ ಬರ್ಕೊಳ್ಳಿ ಅಂದರೆ ಹೇಗೆ ಬರ್ಕೊಳ್ತೀವಿ? B/100 ಅಂತ ಬರ್ಕೊಳ್ತೀವಿ ಅಲ್ವಾ? ಸೊ ಅದೇ ಕಾನ್ಸೆಪ್ಟನ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ಇದನ್ನೇನಿದೆ ಇದು A ಅಂತ ಇಟ್ಕೊಂಡ್ರೆ, ಸೊ ಇದರ ಪರ್ಸೆಂಟೇಜ್ನ ಹೆಂಗೆ ಬರ್ಕೊಳ್ತಾರೆ? 30%. ಇಲ್ಲಿ ಆಫ್ ಅಂತಿದೆಯಲ್ಲ, ಆಫ್ ಅಂತಂದಾಗ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಇದು 150. ಸೊ ಇಲ್ಲಿ ನಾವೇನು ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ವಿ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಈ ಥರ ಮೆನ್ಷನ್ ಮಾಡ್ತೀವಿ, 30% ಆಫ್ 150. ಸೊ ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಇದನ್ನು ಹೆಂಗೆ ಬರ್ಕೊಳ್ಳೋದು ಅಂತೇಳಿ. ಹೇಗೆ ಬರ್ಕೊಳ್ತಾರೆ? 30%ನ 30/100. ಇದು A%, A/100 ಇಂಟು ಈ ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡಿದ್ರೆ ಇವೆರಡು ಇಂಟುನಲ್ಲಿದೆ. ಈ ಒಂದು ಟರ್ಮು ಅಥವಾ ಈ ಒಂದು ಎಲಿಮೆಂಟು ಪ್ರಾಡಕ್ಟಲ್ಲಿದ್ದಾವೆ. ಸೊ ಪ್ರಾಡಕ್ಟ್ ನಿಮಗೆ ಕಾಣಲ್ಲ ಅಲ್ಲಿ, ಇಲ್ಲ ಇಂಟು ಮಾರ್ಕ್ ಹಾಕಿದ್ರೆ ಪ್ರಾಡಕ್ಟ್ ಅಂತಲ್ಲ. ನೋಡಿ ಹಿಂಗೆ ಬರೆದ್ರು ಇವೆರಡು ಪ್ರಾಡಕ್ಟಲ್ಲಿದೆನಾ, ಈ ಥರ ಬರೆದ್ರು ಪ್ರಾಡಕ್ಟಲ್ಲಿದೆ ಅಂತಲೇ ಅರ್ಥ ಅದು. ಸೊ ಇಲ್ಲಿ ಇವೆರಡು ಏನಾಗಿದ್ದಾವೆ? ಪ್ರಾಡಕ್ಟಲ್ಲಿದ್ದಾವೆ. ಆಗಿದ್ದಾಗ ಏನಾಗುತ್ತೆ? 150 ಅಂತ ನಾನು ಈ ಥರ ಬರ್ಕೋಬೋದು. ಈಗ ನಾವೇನು ಮಾಡೋಣ? ಕ್ಯಾನ್ಸಲೇಷನ್ ನೋಡಿ, ಇಲ್ಲಿ 1 0ಗೆ 1 0 ಕ್ಯಾನ್ಸಲ್, ಇದು 1 0ಗೆ ಇದೊಂದು 0 ಕ್ಯಾನ್ಸಲ್. ಸೊ 3/1 ಎಷ್ಟಾಗುತ್ತೆ? 3 ಆಗುತ್ತೆ. ಇದು ಇಂಟು 150. ಸೊ 150 ಅಲ್ಲ ಎಷ್ಟಾಯ್ತು? ಅದು 0 ಕ್ಯಾನ್ಸಲ್ ಆಯ್ತಲ್ವಾ? 0 ಕ್ಯಾನ್ಸಲ್ ಆಗಿದ್ದಕ್ಕೆ ಎಷ್ಟು ಉಳಿಯುತ್ತೆ? ಬರೀ
15 ಹೊಡೆಯುತ್ತೆ. ಸೊ 3 × 15 ಎಷ್ಟಾಗುತ್ತೆ? 3 15s 45. ಎಷ್ಟು? 45. ಸೊ ಉತ್ತರ ಏನಾಗುತ್ತೆ? ಆಪ್ಷನ್ನೇ ಉತ್ತರ ಆಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ಇದು ನಮ್ಮ ಬೇಸಿಕ್ ಕಾನ್ಸೆಪ್ಟಿನ ಒಂದು ಕ್ವಶನ್ ಇದು. ಸೊ ಈ ಕ್ವಶನ್ ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ಬರ್ತಾ ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ರೀತಿಯಲ್ಲಿದೆ. ಇದೇನು ಕೇಳಿದ್ದೇನೆ? 1/5 ಆಫ್ ಎ ನಂಬರ್, 1/5 ಆಫ್ ಹಾಫ್ ಆಫ್ ಎ ನಂಬರ್, 1/5 ಆಫ್ ಹಾಫ್ ಆಫ್ ಎ ನಂಬರ್ ಈಸ್ 120, ದೆನ್ 20% ಆಫ್ ದಟ್ ನಂಬರ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಈ ಥರ ಪ್ರಶ್ನೆಗಳೆಲ್ಲ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡ್ಬೋದು. ಈವನ್ KPSC ಕೂಡ ನೀವು ಈ ಥರ ಪ್ರಶ್ನೆಗಳನ್ನು ನೋಡ್ಬೋದು. ಈ ಪ್ರಶ್ನೆ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಸೊ ನೋಡಿ, 1/5 ಅಂದರೆ ಏನು ಬರ್ಕೊಳ್ತೀರಾ? ಈಗ ಹಾಫ್ ಅಂದರೆ ಹೆಂಗೆ ಬರ್ಕೊಳ್ತೀವಿ? 1/2 ಅಂತ ಬರ್ತೀವಿ. 1/3 ಅಂದರೆ ಹೇಗೆ ಬರ್ಕೊಳ್ತೀವಿ? 1/3 ಅಂತ ಬರ್ತೀವಿ. 1/4 ಅಂದರೆ ಹೇಗೆ ಬರ್ಕೊಳ್ತೀವಿ? 1/4 ಅಂತ ಬರ್ತೀವಿ. 1/5 ಅಂದರೆ ಹೇಗೆ ಬರ್ಕೊಳ್ತೀವಿ? 1/5. 1/6 ಅಂದರೆ 1/6. 1/10 ಅಂದರೆ 1/10 ಅಲ್ವಾ? ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ 1/5 ಅಂದ್ರೇನು? 1/5. ಆಫ್ ಅಂದರೆ ಏನೋ ಬ್ರ್ಯಾಕೆಟ್ ಹಾಕ್ಕೊಳ್ಬೇಕಂತ ಹೇಳಿದ್ನಾ? ಹಾಫು. ಸೊ 1/5 ಆಫ್ ಹಾಫ್ ಅಂದ್ರೇನು? 1/2ನಾ? ಮತ್ತೆ ಆಫ್ ಇದೆ ನೋಡಿ, ಆಫ್ ಎ ನಂಬರ್, ಯಾವುದೋ ಒಂದು ನಂಬರ್ ಗೊತ್ತಿಲ್ಲ, ಅದು ಆ ನಂಬರ್ದು. ಸೊ 1/5 ಆಫ್ ಹಾಫ್ ಆಫ್ ಎ ನಂಬರ್ ಎಷ್ಟು ಅಂತ ಹೇಳಿದಾನೆ? 20. ಇದು ನಮಗೆ ಮ್ಯಾಥಮೆಟಿಕಲ್ ರಿಲೇಷನ್ ಬರೋದು. 1/5 ಆಫ್, ಈ ಆಫ್ದು ನೊಟೇಷನ್ ಇದಂತ ಇಟ್ಕೊಳ್ಬೇಕು ನೀವು. ಓದ್ಸಲ ಬರ್ತೀವಲ್ಲ, 30% ಆಫ್ ಸಮಥಿಂಗ್ ಇತ್ತು, 30% ಆಫ್ ಸಮಥಿಂಗ್ ಇತ್ತು, 30% ಆಫ್ ಅಂತ ಬಂದಾಗ ಹಿಂಗೆ ಬರ್ತೀವಿ, ಹಿಂಗೆ ಆಫ್ 150 ಅಂತ ಬರ್ತಿದ್ವಿ. ಸೇಮ್ ಅದೇ ಥರನೇ 1/5 ಆಫ್ ಹಾಫ್, ಮತ್ತು HAF ಇದೆ ನೋಡಿರಿ, ಹಾಫ್ ಅಂದರೆ ಅರ್ಧ. 1/5 ಆಫ್ ಹಾಫ್ ಆಫ್ ಎ ನಂಬರ್, ಅದು ನಂಬರ್ ಎಷ್ಟು ಅಂತ ಗೊತ್ತಿಲ್ಲದೆ ಇದ್ದಾಗ ಅದನ್ನು ನಾವು ಎಕ್ಸ್ ಅಂತ ಡಿನೋಟ್ ಮಾಡಬೇಕು. 1/5 ಆಫ್ ಹಾಫ್ ಆಫ್ ಎ ನಂಬರ್ ಈಸ್ ಅಂದಾಗ ಈಸ್ ಈಕ್ವಲ್ ಟು 1/5 ಆಫ್ ಹಾಫ್ ಆಫ್ ಎ ನಂಬರ್ ಈಸ್ 20. ಫಸ್ಟ್ ರಿಲೇಷನ್ ಫ್ರೇಮ್ ಆಯಿತು. ಸೊ ಇಲ್ಲಿಂದ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಿ. ಫಸ್ಟು ಹೆಂಗೆ ಮಾಡ್ತಾರೆ ನೋಡಿ, ಆಫ್ ಅಂದರೆ ಏನಂತ ಹೇಳಿದೆ, ಇದು ಬ್ರ್ಯಾಕೆಟ್ ಅಂದರೆ ಯಾವ ರೀತಿಯಲ್ಲಿ ಬರ್ಕೊಳ್ಬೇಕು? ಬ್ರ್ಯಾಕೆಟ್ ಅಂದರೆ ಇಂಟುನೇನಾ? ಹೋದ್ಸಲ ಬರ್ತಿದ್ವಲ್ಲ, 30/100 ಇಂಟು 150 ಅಂತ ಬರ್ಕೊಂಡಿವಿ. ಅದೇ ಥರನೇ ಈ ಬ್ರ್ಯಾಕೆಟ್ನ ರಿಮೂವ್ ಮಾಡಿದ್ರೆ ಇಂಟು ಆಗುತ್ತೆ, ಇಲ್ಲೂ ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಆಯ್ತು? ಇದು 20. ಸೊ ಸಿಂಪ್ಲಿಫಿಕೇಷನ್ ಮಾಡಿ, ಇದೆಲ್ಲ ನ್ಯೂಮರೇಟರ್ ಇದೆ, ಎಕ್ಸ್ ನ್ಯೂಮರೇಟರ್ ಇದೆ. ಎಕ್ಸ್ ಇಂಟು 1 ಎಷ್ಟಾಯಿತು? ಎಕ್ಸ್ ಆಗುತ್ತೆ. ಯಾಕೆ? 1 × 1 1 × x ಇಸ್ ಎಕ್ಸ್. ಇಲ್ಲಿ ಕೆಳಗಡೆ ಎಲ್ಲಿದೆ? ಡಿನಾಮಿನೇಟರ್ ಇದೆ. ಸೊ 5 × 2 ಈಸ್ 10 ಈಸ್ ಈಕ್ವಲ್ ಟು 20. ನನಗೆ ಇಲ್ಲಿ ಎಕ್ಸ್ ಬೇಕು, ಎಕ್ಸ್ನ ಫೈಂಡ್ ಔಟ್ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು ಇದೇನಾಗಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತಾ? 10 × 20 ಈಸ್ 200. 10 × 20 ಈಸ್ 200. ಸೊ ಎಕ್ಸ್ ವ್ಯಾಲ್ಯೂ, ಸೊ ಅದು ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ನಾವು ಯಾವುದೋ ನಂಬರ್ ಅಂತ ತೊಗೊಂಡಿದ್ವಲ್ಲ. ಸೊ 1/5 ಆಫ್ ಹಾಫ್ ಆಫ್ ಎ ನಂಬರ್ ಈಸ್ 120. ಸೊ ಯಾವುದೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆದು ಹಾಫು ಮತ್ತು ಅದರೊಳಗೆ 1/5 ಮಾಡ್ಕೊಂಡಾಗ ಅದ್ರ 20 ಅಂತ ಹೇಳಿದ್ದ. ಆ ಡಾಟಾ ಒಳಗಡೆ ಆ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿದ್ವಿ ಈಗ ಎಕ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ಕೇಳಿರೋದೇನು? ದೆನ್ 20% ಆಫ್ ದಟ್ ನಂಬರ್. ಸೊ ಈ ನಂಬರಿನ 20% ಎಷ್ಟು ಅಂತ ಕೇಳ್ತಾ ಇದ್ದಾನೆ ಅಷ್ಟೇ. ಸೊ ಈ ನಂಬರಿನ 20% ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? ಸೇಮ್ ನೋಡಿ, ಈ ಒಂದು ನಂಬರ್ ಯಾವುದು? ಈ 20% ಅಂದರೆ 20%, ದೆನ್ 20% ಯಾವುದ್ರದ್ದು? ಎಕ್ಸ್ದಲ್ವಾ? 20% ಆಫ್ ದಟ್ ನಂಬರ್. ಇಲ್ಲಿ ನಂಬರ್ ಇದೆಲ್ಲ, ಆ ನಂಬರ್ 20%. ಸೊ ಆ ನಂಬರ್ ಯಾವುದು? ಎಕ್ಸ್. ಸೊ 20% ಆಫ್ ಎಕ್ಸ್ ಎಷ್ಟು ಅಂತ ಕೇಳ್ತಾನೆ. 20% ಆಫ್ ಎಕ್ಸ್ ಅಂದರೆ ಎಷ್ಟು? 150ನಾ? 150 ಅಲ್ಲ, ಸಾರಿ, ನಾವು ಎಷ್ಟು ಮಾಡಿದ್ವಿ? ಆ ನಂಬರು 200 ಅಂತ ಬರ್ಕೊಂಡಿದ್ವಿ. 200 ಅಂತ ಬರೀರಿ, 200. ಸೊ ಇದನ್ನು ಹೆಂಗೆ ಬರ್ಕೊಳ್ತೀರಾ? ಇಲ್ಲೇ ಈಗ ತಾನೇ ಬರ್ದವಲ್ಲ, 30% ಆಫ್ 150 ಹೇಗೆ? ಅದೇ ರೀತಿಯಲ್ಲಿ 20/100 ಇಂಟು 200. ಸೊ ಇಲ್ಲಿ 2 zeros, ಇಲ್ಲಿ 2 zeros ಕ್ಯಾನ್ಸಲ್. ಎಷ್ಟು ಉಳಿತು? 20 × 2 ಈಸ್ 40. ಸೊ ಆ ನಂಬರ್ ಯಾವುದು? 20%. ಆ ನಂಬರ್ದು, ಈ ಒಂದು ನಂಬರ್ದು 20% ಎಷ್ಟು? 40 ಅಷ್ಟೆ. ಸೊ ಫಸ್ಟು ನಮಗೇನೆಂದರೆ ಈ ಒಂದು ಡಾಟಾಯಿಂದ ಆ ನಂಬರ್ ಯಾವುದು ಅಂತ ಕಂಡುಹಿಡ್ಕೊಂಡ್ವಿ. ಅದಾದ ನಂತರ ಕೇಳಿರೋ ಪ್ರಶ್ನೆ ಏನು? ಆ ನಂಬರ್ದು 20% ಎಷ್ಟು ಅಂತ ಕೇಳ್ತಾನೆ. ಆ ನಂಬರ್ದು 20% ಎಷ್ಟು ಅಂತೇಳಿ. ಸೊ ಅದನ್ನು ಇಲ್ಲಿ ಫೈಂಡ್ ಔಟ್ ಮಾಡಿದೆ. ಕ್ಲಿಯರ್ ಆಯಿತಾ? ಸೊ ಈಗ ನಿಮಗೆ ಈ ಒಂದು ನ್ಯೂಮರಿಕಲ್ ಹೇಗೆ ಸಾಲ್ವ್ ಮಾಡಬೇಕಂತ ಗೊತ್ತಾಗಿರ್ಬೋದು ಅನ್ಸುತ್ತೆ. 1/5 ಅಂದರೆ ಹೇಗೆ ತೊಗೊಂತೀರಾ, ಹಾಫ್ ಅಂದರೆ ಹೇಗೆ ತೊಗೊಂತೀರಾ, ಈ ಹಾಫದು ಹೇಗೆ ನೊಟೇಷನ್ ಇಂಡಿಕೇಟ್ ಮಾಡ್ತೀರಾ. ಅದಾಗಿ ನಂತರ ನಂಬರ್, ಆ ನಂಬರ್ ಗೊತ್ತಿಲ್ಲದೆ ಇರೋದನ್ನು ನಾವು ಎಕ್ಸ್ ಅಂತ ತೊಗೊಳ್ಬೇಕು, ಅನ್ನೋನ್ ನಂಬರ್ ಅಂತ ತೊಗೊಳ್ಬೇಕು. ಸೊ ಅದಾಗಿ ನಂತರ ನಾವು ಇಲ್ಲಿಂದ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಆ ಎಕ್ಸದು 20% ಎಷ್ಟು ಅಂತ ಕೇಳಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ಪ್ರೊಸೀಡ್ ಆಗೋಣ, ಇದೇ ಥರ ಕಾನ್ಸೆಪ್ಟ್ ಮೇಲೆ ಇರೋಂಥ ಪ್ರಶ್ನೆಗಳಿಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇದು ನಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟೇ. ಅದರಲ್ಲೂ ಮುಖ್ಯವಾಗಿ BELಗೆ ಏನು ಟ್ರೈ ಮಾಡ್ತಿರಲ್ಲ, ಈ ಟೆಕ್ನಿಷಿಯನ್ಸಿ ಹಾಗೂ EAT ಆ ಒಂದು ಜಾಬ್ಗೆ ಕೇಳುವಂಥ ಪ್ರಶ್ನೆಗಳಿದು. ಏನು ಕೇಳಿದಾನಂತ ನೋಡಿ, ಇಫ್ 25% ಆಫ್ ಎ ನಂಬರ್ ಈಸ್ 30. ಸೊ ನೋಡಿ, 25% ಯಾವುದ್ರದ್ದು? ಯಾವುದೋ ಒಂದು ನಂಬರ್ದು. ಎಷ್ಟು ಅಂತ ಹೇಳಿದ್ದಾನೆ? 30 ಅಂತ ಹೇಳಿದ್ದಾನೆ. ಸೊ ಇದನ್ನು ಹೆಂಗೆ ಮೆನ್ಷನ್ ಮಾಡ್ತಾರೆ ಮೆಥಮೆಟಿಕಲಾಗಿ? ಇಲ್ಲ ನಮಗೆ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇರೋದು. ಮೆಥಮೆಟಿಕಲಾಗಿ ರೆಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ? 25% ಇದೇನಿದು? ಆಫು.
ಆಫ್ ಎ ನಂಬರ್, ಯಾವುದೋ ನಂಬರ್ ಗೊತ್ತಿಲ್ಲ ತಾನೆ, ಯಾವುದೋ ಒಂದು ನಂಬರ್ದು 25% ಎಷ್ಟು ಅಂತ ಹೇಳಿದಾನೆ, ಈಸ್ 30 ಅಂತ ಹೇಳಿದಾನೆ. ಸೊ ಯಾವುದೋ ಒಂದು ನಂಬರ್ದು 25% ಈಸ್ ಎಷ್ಟು 30, ಕರೆಕ್ಟಾ? ಸೊ ಆಫ್ ಅಂದಾಗ ಬ್ರ್ಯಾಕೆಟು, ಈಸ್ ಅಂದಾಗ ಈಕ್ವಲು ಮೆನ್ಷನ್ ಮಾಡಬೇಕು ಅಂತೇಳಿ ಪ್ರಿವಿಯಸ್ ಆಗಿ ಹೇಳಿದ್ದೆ, ಅದೇ ಥರನೇ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾಯ್ತು. ಈಗ ಇಲ್ಲಿಂದ ಈ ಒಂದು ರಿಲೇಷನ್ನ ಸಾಲ್ವ್ ಮಾಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ, 25% ಹೇಗೆ ಬರ್ಕೊಳ್ತೀರಾ, ನಾನು ಪ್ರಿವಿಯಸ್ ಆಗಿ ಹೇಳಿದಂಗೆ 25/100 ಅಂತ ಬರ್ಕೊಳ್ತೀವ. ಯಾಕೆ A% ಅಂದರೆ ಹೇಗೆ ಬರ್ಕೊಳ್ತೀವಿ, A/100 ಅಂತ ಬರ್ಕೊಳ್ತೀವಿ. ಅದೇ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಿದೆ. ಇಂಟು ಇದು ನೋಡಿ ಆಫ್ ಅಂತ ಈ ಬ್ರ್ಯಾಕೆಟ್ನ ತೆಗೆದುಬಿಟ್ರೆ ಏನಾಗುತ್ತೆ, ಇಂಟುನ ಎಕ್ಸ್ ಈಸ್ ಈಕ್ವಲ್ ಟು 30. ಸೊ ಇಲ್ಲಿಂದ ಇದೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. 25 1s 25 4s. ಸೊ 1/4 ಇದೇನಿದು ಎಕ್ಸ್ ಈಸ್ ಈಕ್ವಲ್ ಟು 30. ಈಗ ಎಕ್ಸ್ ಇಂಟು 1 ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 30. ಸೊ ಈಗ ಇಲ್ಲಿಂದ ನಾವೇನು ಮಾಡಬೇಕು, ಎಕ್ಸ್ನ ಫೈಂಡ್ ಔಟ್ ಮಾಡಿ. ಹೇಗೆ ಮಾಡ್ತಾರೆ, ಕೆಳಗಡೆ 4 ಕಡೆ ಟ್ರಾನ್ಸ್ಫರ್ ಮಾಡ್ಕೊತಿರ್ತಾನೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮುಖಾಂತರ. ಎಕ್ಸ್ ಈಸ್ ಈಕ್ವಲ್ ಟು 4 × 30 ಎಷ್ಟಾಗುತ್ತೆ, 120 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಬಂತು. ನಮಗೆ ಆ ನಂಬರ್ ಯಾವುದು ಅಂತ ಇಲ್ಲಿತ್ತಲ್ಲ, ಇದು ಯಾವುದೋ ನಂಬರ್ದು ನಾವು 25% ಫೈಂಡ್ ಔಟ್ ಮಾಡ್ತಿದ್ದಲ್ಲ, ಆ ನಂಬರ್ ಯಾವುದಂದ್ರೆ ಇದು. ಸೊ 120ರದ್ದು 25% ಎಷ್ಟಾಗುತ್ತೆ, 30 ಆಗುತ್ತೆ. 120ರದ್ದು 25% ಎಷ್ಟು, 30. ಹಾಗಿದ್ದಾಗ ಆ ನಂಬರ್ ಯಾವುದು ಅಂತ ಕೇಳಿದ್ದಾನೆ, ವಾಟ್ ಈಸ್ ದಿ ನಂಬರ್. ಸೊ ಆ ನಂಬರ್ ಯಾವುದು, 120. ಸೊ ಆಪ್ಷನ್ ಏನು, ಆಪ್ಷನ್ ಬಿ ಉತ್ತರ ಆಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ಈ ಥರ ಕ್ವಶನ್ಸ್ ನಿಮಗೆ BL ಕೇಳ್ತಾನೆ ಎಕ್ಸಾಮಲ್ಲಿ, EAT ಮತ್ತು ಟೆಕ್ನಿಷಿಯನ್ ಗ್ರೇಡ್ ಸಿಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಅದೇ ಥರ ಸಿಮಿಲರ್ ಕ್ವಶನ್ ಸ್ವಲ್ಪ ಬೇರೆ ಥರ ಕೇಳಿದ್ದಾನೆ. ಇಫ್ 30% ಆಫ್ ಎ ನಂಬರ್ ಈಸ್ 90, ಅಂದರೆ ಯಾವುದೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆದು 30% ಎಷ್ಟಂತ ಹೇಳಿದ್ರೆ 90. ಇದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, 30% ಆಫ್ ಎ ನಂಬರ್. ಆ ನಂಬರ್ ಯಾವುದಂತ ಗೊತ್ತಿದೆಯಾ, ಗೊತ್ತಿಲ್ಲ ತಾನೆ. 30% ಆಫ್ ಎ ನಂಬರ್ ಈಸ್ ಎಷ್ಟು, 90. 30% ಆಫ್ ಎ ನಂಬರ್ ಈಸ್ 90. ಆ ಸ್ಟೇಟ್ಮೆಂಟ್ನ ಹಿಂಗೆ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿತ್ತು. ಇವಾಗ ಇದನ್ನು ಸಾಲ್ವ್ ಮಾಡಿ ನಾನು ಏನು ಮಾಡಬೇಕು, ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ, ಸೊ ನಾನು ನಿಮಗೆ ಪರ್ಸೆಂಟೇಜ್ನ ಹೆಂಗೆ ಬರ್ಕೊಳ್ಬೇಕಂತ ತೋರಿಸ್ಕೊಟ್ಟಿದ್ದೀನಿ. 30%ನ 30/100 ಆಫ್ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 90. ಇಲ್ಲಿಂದ ಏನು ಮಾಡಬೇಕು, ಎಕ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. 0 ಹೊರಟೋಯ್ತಾ, ಏನಾಯಿತು, 3 × x 3x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 90. ಎಕ್ಸ್ನ ಫೈಂಡ್ ಔಟ್ ಮಾಡಬೇಕೀಗ. ಕೆಳಗಡೆದ ಆ ಕಡೆ ತಳ್ತೀವ, ಎಷ್ಟಾಗುತ್ತಾಗ 3 × x ಈಸ್ ಈಕ್ವಲ್ ಟು 90 × 100 900. ನನಗೆ ಎಕ್ಸ್ ಬೇಕು, 3x ಅಲ್ಲ, ಏನು ಬೇಕು ನನಗೆ, ಎಕ್ಸ್ ಬೇಕು. ಎಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು, 3 ಪಕ್ಕದಲ್ಲಿರೋ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಲ್ಲ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಸೊ 900 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ, ಇದು 3 1s 3 3s 9. ಸೊ 300ಗೆ 3 ಕ್ಯಾನ್ಸಲ್ ಆಗೋಗುತ್ತೆ. ಸೊ ಆ ನಂಬರ್ ಎಷ್ಟಂತ ಆಯಿತು, 300 ಅಂತ ಆಯಿತು. ಆ ನಂಬರ್ ಎಷ್ಟಂತ ಆಯಿತು, 300. ಸೊ 300ದು 30% ಎಷ್ಟಾಗುತ್ತೆ, 90 ಆಗುತ್ತೆ. ಹಾಗಿದ್ದಾಗ ದೆನ್ ವಾಟ್ ಈಸ್ 20% ಆಫ್ ದಿ ಸೇಮ್ ನಂಬರ್. ಹಾಗಿದ್ದಾಗ ಅದೇ ಸೇಮ್ ನಂಬರ್ದು 20% ಎಷ್ಟು ಅಂತ ಕೇಳ್ತಾನೆ. ಆ ನಂಬರ್ನ ಕಂಡುಹಿಡಿದಿರ್ತಾನೆ, ಎಷ್ಟು, 30 ಅಂತೇಳಿ. ದೆನ್ 20% ಆಫ್ ಸೇಮ್ ನಂಬರ್ ಅಂದರೆ ಈ ನಂಬರ್ದೇ. ನೀವೇ ಈಗ ಇಲ್ಲಿ ಏನು ನಂಬರ್ ಇತ್ತಲ್ಲ, ಈ ನಂಬರ್ದು 30% 90 ಆದಾಗ ಅದೇ ಸೇಮ್ ನಂಬರ್ದು 20% ಎಷ್ಟು ಅಂತ ಕೇಳ್ತಾನೆ. ಸೊ ಅದೇ ಸೇಮ್ ನಂಬರ್ದು 20% ಎಷ್ಟು. ಸೊ ಅದೇ ನಂಬರ್ದು 20% ಎಷ್ಟು. ಸೊ ಅದೇ ನಂಬರ್ ಹೆಂಗೆ ಮಾಡ್ತೀರಾ, 20%. ಎಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ, ಎಷ್ಟಂತೂ 300. ಸೊ ಅದೇ ನಂಬರ್ದು 20% ಎಷ್ಟಂತ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ ಹೇಗೆ ಬರ್ಕೊಳ್ತೀರಾ, 20/100 ಇಂಟು 300. ಸೊ 0 0 ಕ್ಯಾನ್ಸಲ್. ಇನ್ನೇನು ಉಳಿತು, 20/1 ಅಂದರೆ 20ನೇ ಆಗುತ್ತೆ. 20 × 3 ಎಷ್ಟಾಗುತ್ತೆ, 60 ಆಗುತ್ತೆ. ಸೊ ಎಷ್ಟಾಯಿತು, 20%. ಅದೇ ನಂಬರ್ದು 20% ಎಷ್ಟು, 60. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ ಯಾವ ಥರ ಇದೆ ಅಂತೇಳಿ. ಸೇಮ್ ಅದೇ ಥರ ಪ್ರಶ್ನೆ, ಬಟ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋದೇನಿಲ್ಲ, ಅದೇ ಥರನೇ ಡೆಫಿನೇಷನ್ ಮೇಲೆ ಕೇಳಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಒಂದು ಪ್ರಶ್ನೆನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನೇನು ಕೇಳಿದ್ದಾನೆ, ಇಫ್ 40% ಆಫ್ ಎ ನಂಬರ್, ಯಾವುದೋ ನಂಬರ್ ಇದೆ, ಆ ನಂಬರ್ದು 40% ಎಷ್ಟಾಗಿದೆ ಅಂತ ಹೇಳಿದಾನೆ, 120. ಇಫ್ 40% ಆಫ್ ಎ ನಂಬರ್ ಈಸ್ 120. ಇದು ಹೆಂಗೆ ಬರ್ಕೊಳ್ತೀರಾ, 40% ಆಫ್ ಎ ನಂಬರ್ ಎಷ್ಟು, 120. ಹಾಗಿದ್ದಾಗ ದೆನ್ ವಾಟ್ ಈಸ್ 10% ಆಫ್ ದಿ ಸೇಮ್ ನಂಬರ್. ಇದೇ ನಂಬರ್ದು 10% ಎಷ್ಟು. ಸಲ 20% ಕೇಳಿದ್ರೆ ಈಗ 10% ಕೇಳ್ತಾರೆ. ಸೊ ಹೆಂಗೆ ಮಾಡ್ತಾರೆ, ಇದು ಸಾಲ್ವ್ ಮಾಡೋದು, 40% ಹೆಂಗೆ ಮಾಡ್ಕೊಳ್ತಾರೆ, ಡಿವೈಡೆಡ್ ಬೈ 100 ಇಂಟು ಈ ಬ್ರ್ಯಾಕೆಟ್ ತೆಗೆದ್ರೆ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 120. ಸೊ ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 4/10 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 120. ಸೊ ಎಕ್ಸ್ ಅಂದರೆ 4 × x ಎಷ್ಟಾಯಿತು, 4x. ಈ 10 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಕಡೆ 120 × 10 ಎಷ್ಟಾಗುತ್ತೆ, 1200. ನನಗೇನು ಬೇಕು, ಎಕ್ಸ್ ಬೇಕು, 4x ಅಲ್ಲ ಬೇಕಾಗಿದ್ದು ಎಕ್ಸ್ನಲ್ಲೇ ಇಟ್ಕೊಂಡ್ರೆ 4ನಲ್ಲಿ ಮಾಡ್ಬೋದು, ಕೆಳಗಡೆ ತಳ್ಬೋದಾ. ಎಕ್ಸ್ ಈಸ್ ಈಕ್ವಲ್ ಟು
1200 ಡಿವೈಡೆಡ್ ಬೈ 4. 4 ಒಳಗೆ ಕ್ಯಾನ್ಸಲ್ ಆಗುತ್ತಾ? 4 1s 4 3s 12, ಈ ಡಬಲ್ ಜೀರೋಸ್. ಸೊ ಎಷ್ಟಾಯಿತು? ಎಕ್ಸ್ ಈಸ್ ಈಕ್ವಲ್ ಟು 300. ಅಂದರೆ 4 1s 4 300 ಆಗಿ 400 ಒಂದಲೇ 400 300ಗೆ ಎಷ್ಟಾಗುತ್ತೆ? 1200 ಕ್ಯಾನ್ಸಲ್ ಆಗುತ್ತೆ. ಸೊ ಆ ನಂಬರ್ ಎಷ್ಟಂತಾಯಿತು? 300 ಅಂತ ಆಯಿತು. ಈಗ ನಾವೇನು ಮಾಡಬೇಕು? ಆ ನಂಬರ್ ಯಾವುದು ಅಂತ ಕೇಳಿಲ್ಲ, ಆ ನಂಬರ್ 10% ಎಷ್ಟು ಅಂತ ಕೇಳಿದ್ದಾನೆ. ಈ ನಂಬರ್ದು 10% ಎಷ್ಟು? ದೆನ್ 10% ಆ ನಂಬರ್ದು ಎಷ್ಟು? ಸೊ 10% ಆಫ್ ದಟ್ ನಂಬರ್ ಎಷ್ಟು ಅಂತ ಕೇಳಿರೋದು. ಸೊ 10% ಆಫ್ ಆ ನಂಬರ್ ಎಷ್ಟು ಅಂತ. ಸೊ ನಂಬರ್ ಎಷ್ಟು? 300 ಎಕ್ಸ್ ಅಂದರೆ, ಸೊ ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೊಂಡು ಬರ್ಕೊಳ್ಳಿ. 10 ಡಿವೈಡೆಡ್ ಬೈ 100 ಇಂಟು, ಯಾಕೆ ಬ್ರ್ಯಾಕೆಟ್ ತೆಗಿತಾ ಇದ್ದೀನಿ, ಇಂಟು 300. ಸೊ 0 0 ಕ್ಯಾನ್ಸಲ್. 3 ಇಂಟು 10 ಎಷ್ಟಾಗುತ್ತೆ? 30. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ನೋಡಿ ಸೇಮ್ ಅದೇ ಥರನೇ, ಇದು ನೀವು ಹೋಮ್ವರ್ಕಾಗಿ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಪ್ರಶ್ನೆ ಸಾಲ್ವ್ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ಪ್ರಶ್ನೆಗೆ ಉತ್ತರ ಎಷ್ಟಿದೆ ಅಂತೇಳಿ. ಸೊ ಈ ಥರ ಪ್ರಶ್ನೆ ನಾನು ಈಗಾಗಲೇ 2-3 ಸಾಲ್ವ್ ಮಾಡಿದ್ದೀನಲ್ಲ, ಸೊ ಈ ಪ್ರಶ್ನೆ ನೀವು ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಇದೂ ಅಷ್ಟೇ ಸೇಮ್ ಅದೇ ಥರನೇ ಇದೆ. ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಪ್ರೀವಿಯಸ್ ಆಗಿ ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ, ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಬರದೇ ಇದ್ದರೆ, ಪ್ರೀವಿಯಸ್ ಆಗಿ ಕೊಟ್ಟಿರೋಂಥ ಕ್ವಶನು, ಹೋಮ್ವರ್ಕ್ ಆಗಿ ಕೊಟ್ಟಿರೋಂಥ ಕ್ವಶನು ಬರದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಬರಲಿಲ್ಲ ಸರ್ ಸಾಲ್ವ್ ಮಾಡಿ ಅಂತೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡಿ ನಿಮ್ಗೆ ಸೊಲ್ಯೂಷನ್ ತೋರಿಸ್ತೀನಿ. ಸೊ ಇಲ್ಲೇನು ಕೇಳಿದ್ದೀನಿ? ಇಫ್ 18% ಆಫ್ ಎ ನಂಬರ್, ಯಾವುದೋ ಒಂದು ನಂಬರ್ದು 18% ಎಷ್ಟು? 72 ಆಗಿದೆ. ಸೊ 18% ಆಫ್ ಎ ನಂಬರ್ ಈಸ್ 72. ಸೊ ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಹೆಂಗೆ ಮಾಡ್ತೀರಾ? 18 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 72. ಸೊ ಹೀಗೆ ನೋಡಿ, ಇಲ್ಲಿ 0 0 ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಹತ್ರ ಇಲ್ವಲ್ಲ. ಸೊ ನಾವೇನು ಮಾಡೋಣ? 2 ಕ್ಯಾನ್ಸಲ್ ಮಾಡ್ತೀನಿ. 2 ಕ್ಯಾನ್ಸಲ್ ಮಾಡಿ. ಇಲ್ಲಾಂದರೆ ಹಿಂಗೂ ಮಾಡ್ಬೋದು. ಹೆಂಗೆ? ಸೊ 18 ಇಂಟು ಎಕ್ಸ್ ಎಷ್ಟಾಯಿತು? 18x ಆಯಿತಾ, ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 72. ಸೊ ಇವೆರಡನ್ನ ಅಲ್ಲೇ ಇಟ್ಕೊಂಡು 100 ಈ ಕಡೆ ತಳ್ಬೋದ? ನಾವು ತಳ್ಬೋದು. ಹಿಂಗೆ 18 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 72 ಇಂಟು 100 ಎಷ್ಟಾಗುತ್ತೆ? 72 100 ಆಗುತ್ತಾ? ಎಕ್ಸ್ ಬೇಕು ನನಗೆ, ಎಕ್ಸ್ ಅಲ್ಲೇ ಇಟ್ಕೊಳ್ಳಿ. 18 ಏನಾಗುತ್ತೆ? ಕೆಳಗಡೆ ಬರುತ್ತಾ? ಏನಾಗುತ್ತಾಗ? 72 100 ಡಿವೈಡೆಡ್ ಬೈ 18. ಸೊ 18 ಈಗ ಕ್ಯಾನ್ಸಲ್ ಆಗುತ್ತೆ ನೋಡಿ. 18 4s ಮಾಡಿ, 4 8s 32, 4 1s 4 4 3s 4 8s 32, 3 ಮೇಲ್ಗಡೆ ಇಲ್ಲಿ 2 ಬರದೆ, 4 1s 4 4 + 3 ಎಷ್ಟಾಯಿತು? 72. ಅಂದರೆ 18 4ಕ್ಕೆ 72 ಹೋಗುತ್ತೆ. ಸೊ 18 1s 18, 4s 72. ಸೊ ಇಲ್ಲಿ ಡಬಲ್ ಜೀರೋಸ್ ಇದೆನಾ? ಡಬಲ್ ಜೀರೋಸು ಕ್ಯಾನ್ಸಲ್ ಮಾಡಿದಾಗ ಅದು 400. ಅಂದರೆ 18 400s ಆಗಿ ನಿಮ್ಗೆ ಎಷ್ಟು ಬರುತ್ತೆ? 7200 ಬರುತ್ತೆ. ಸೊ ಅದನ್ನು ನಾವು ಈ ಥರ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇಲ್ಲಿಗೆ ನಿಮ್ಗೆ ಏನಂತ ಅರ್ಥ ಆಯಿತು? 18 1s 18 400ಗೆ 72 100 ಹೋಗುತ್ತೆ. ಇಲ್ಲಾಂದರೆ 18 1s 18, 18 4s 72, ಈ ಜೀರೋಸ್ ಕ್ಯಾನ್ಸಲ್ ಮಾಡಿರ್ಕೊಂಡು ಇಲ್ಲಿ ಕ್ಯಾರಿ ಮಾಡಿದೆ. ಸೊ ಇಲ್ಲಿಗೆ ಏನಂತಾಯಿತು? ಎಕ್ಸ್ ಈಸ್ ಈಕ್ವಲ್ ಟು 400 ಅಂತ ಗೊತ್ತಾಯಿತು. ಆ ಸಂಖ್ಯೆ ಎಷ್ಟು? 400 ಅಂತ ಗೊತ್ತಾಯಿತು. ಅವನು ಆ ಸಂಖ್ಯೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನ? ಇಲ್ಲ. ಏನು ಕೇಳಿದಾನೆ? ಆ ನಂಬರ್ದು, ಅದೇ ನಂಬರ್ದು, ಸೇಮ್ ನಂಬರ್ದು 45% ಎಷ್ಟು ಅಂತ ಕೇಳಿದಾನೆ. ಅದೇ ಸೇಮ್ ನಂಬರ್ದು 45% ಎಷ್ಟು? ಸೊ 45% ಆಫ್ ದಟ್ ನಂಬರ್ ಎಷ್ಟು? 45% ಹೇಗೆ ಬರ್ಕೊಳ್ತೀರಾ? 45/100 ಆಫ್ ಆ ನಂಬರ್ ಎಷ್ಟಿದೆ? ಆ ನಂಬರ್ ಈಗ ಥರ ಫೈಂಡ್ ಔಟ್ ಮಾಡಿದೀವ 400. ಇದನ್ನು ಬ್ರ್ಯಾಕೆಟ್ಸ್ ರಿಮೂವ್ ಮಾಡ್ಕೊಳ್ಳಿ. 45 ಡಿವೈಡೆಡ್ ಬೈ 100 ಇಂಟು 400. ಸೊ ಜೀರೋಸು ಕ್ಯಾನ್ಸಲ್ ಆಯಿತು. 4 ಇಂಟು 45, 45 2s 90. ಅಂದರೆ 4 ಟೈಮ್ಸ್ ಮಾಡಿದಾಗ ಎಷ್ಟಾಗುತ್ತೆ? 180. 45 4s ಎಷ್ಟಾಯಿತು? 180. ಸೊ 45% ಈ ನಂಬರ್ದು ಯಾವುದು? 400ದು ಎಷ್ಟಾಗುತ್ತೆ? 180 ಆಗುತ್ತೆ. ಎಷ್ಟಾಗುತ್ತೆ? 180 ಬಂತಲ್ವ? ಇಲ್ಲೆಲ್ಲೋ ಆಪ್ಷನ್ಸು ತಪ್ಪು ಕೊಟ್ಟಿರ್ಬೇಕು ಅನ್ಸುತ್ತೆ. ಸೊ ನಮಗೆ ಕರೆಕ್ಟಾಗಿ ಸೊಲ್ಯೂಷನ್ ಕರೆಕ್ಟಾಗಿ ಮಾಡಿದ್ವಿ. ಈ ಥರ ಆಪ್ಷನ್ಸ್ ಏನಾದರೂ ಬಂದರೆ ಅದು ನಿಮ್ಗೆ ಗ್ರೇಸ್ ಮಾರ್ಕ್ ಬರುತ್ತೆ. ಸೊ 400ದು 45% ಎಷ್ಟಾಯಿತು? 180 ಆಯಿತು. ಆಪ್ಷನಲ್ಲಿ ಎಲ್ಲೂ ಕೊಟ್ಟಿಲ್ಲ, ಬಟ್ ಆನ್ಸರ್ ತಿಳ್ಕೊಳ್ಳಿ. ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಥರ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ EATಗೆ, ಟೆಕ್ನಿಷಿಯನ್ಸಿ ಹಾಗೂ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್, ಈವನ್ ಫಾರ್ ರೈಲ್ವೆ ಎಕ್ಸಾಮ್ನು. ಸೊ ಈ ಪ್ರಶ್ನೆ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಎ ಸ್ಟೂಡೆಂಟ್ ಸ್ಕೋರ್ಡ್ 75% ಇನ್ ಎ ಟೆಸ್ಟ್. ಸೊ ಇದನ್ನು ಹೆಂಗೆ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ, ಈ ಒಂದು ಹೆಂಗೆ ಅನಾಲಿಸಿಸ್ ಮಾಡ್ತಾರೆ ಅಂದರೆ ಕ್ಲಾಸಿನ ಬಗ್ಗೆ ತೊಗೊಳ್ಳಿ. ಸೊ ನಿಮ್ಮ ಕ್ಲಾಸಲ್ಲಿ ಯಾವುದೊಬ್ಬ ಸ್ಟೂಡೆಂಟು ಒಂದು ಟೆಸ್ಟಲ್ಲಿ 75% ಮಾರ್ಕ್ಸ್ ತೊಗೊಂಡಿದ್ದಾನೆ. ಆ ಟೆಸ್ಟಿಗೆ ಎಷ್ಟು ಸಂಖ್ಯೆ ಇದೆ, ಎಷ್ಟು ಮಾರ್ಕ್ಸ್ ಇದೆ, ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ಆ ಒಂದು ಟೆಸ್ಟಲ್ಲಿ ಏನು ಸ್ಕೋರ್ ಮಾಡಿದ್ರು, ಆ ಸ್ಕೋರ್ ಏನು ಸ್ಕೋರ್ ಇತ್ತು, ಆ ಸ್ಕೋರ್ಗೆ 75% ತೊಗೊಂಡಿದ್ದಾನೆ.
ಎ ಸ್ಟೂಡೆಂಟ್ ಸ್ಕೋರ್ಡ್ 75% ಇನ್ ಎ ಟೆಸ್ಟ್. ಇಫ್ ದಿ ಟೋಟಲ್ ಮಾರ್ಕ್ಸ್ ಇನ್ ದಿ ಟೆಸ್ಟ್ ವೇರ್ 200. ಸೊ 200 ಮಾರ್ಕಿಗೆ 75% ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತ ಹೇಳ್ತಾನೆ. ಆ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಆ ಟೆಸ್ಟಲ್ಲಿ 200 ಮಾರ್ಕು. ಇಲ್ಲಿ ಎ ಸ್ಟೂಡೆಂಟ್ ಸ್ಕೋರ್ಡ್ 75% ಇನ್ ಎ ಟೆಸ್ಟ್. ಇಫ್ ದಿ ಟೋಟಲ್ ಮಾರ್ಕ್ಸ್ ಇನ್ ದಿ ಟೆಸ್ಟ್ ವೇರ್ 200, ಹೌ ಮಚ್ ಮಾರ್ಕ್ಸ್ ಡಿಡ್ ದಿ ಸ್ಟೂಡೆಂಟ್ ಸ್ಕೋರ್? ಸೊ ಇಲ್ಲಿ ನೋಡಿ ಇದನ್ನು ಹೆಂಗೆ ಅನಲೈಸಿಸ್ ಮಾಡ್ತಾರೆ ಅಂದರೆ, ಸ್ಮಾಲ್ ಇದು ಚಿಕ್ಕದಿದು. ಸೊ ನಿಮ್ಮ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಗಣಿತ ಅಂತಲೇ ಇಟ್ಕೊಳ್ಳಿ. ಸೊ ಗಣಿತಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, 100 ಮಾರ್ಕಿಗೆ ಇರುತ್ತೆ. ಟೋಟಲ್ ಮಾರ್ಕ್ಸ್ ಆ ಟೆಸ್ಟಿದೆಷ್ಟು 100 ಮಾರ್ಕ್. ಸೊ ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ಈ 100 ಮಾರ್ಕಿಗೆ 75% ಮಾರ್ಕ್ಸ್ನ ತೊಗೊಂಡಿದ್ದಾನೆ. ಹಾಗಿದ್ದಾಗ 75% ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಈ ಕ್ವಶನಲ್ಲಿ. ಹಾಗಿದ್ದಾಗ ಆ ಸ್ಟೂಡೆಂಟು ಎಷ್ಟು ಮಾರ್ಕ್ಸ್ ತೊಗೊಂಡ, ಪರ್ಸೆಂಟೇಜ್ ಎಲ್ಲ ಮುಖ್ಯ ಬೇಕಾಯಿದ್ದು, ಆ 100ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂತ ಕೇಳ್ತಾ ಇರೋದು. ಸೊ ಈಗ ನೋಡಿ ಹೆಂಗೆ ಮಾಡ್ತೀರಾ, ಇದು ಜಸ್ಟ್ ಸ್ಟೇಟ್ಮೆಂಟಲ್ಲಿ ಹಾಕಿದ್ದಾನೆ. ಕ್ವಶನ್ ಪ್ರಕಾರ ನಾವು ಮ್ಯಾಥಮೆಟಿಕಲ್ ರಿಲೇಷನ್ ಬರೆದ್ರೆ, ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಟೆಸ್ಟಲ್ಲಿ ಇರೋದು, ಇಲ್ಲಿ ನೋಡಿ ಟೋಟಲ್ ಮಾರ್ಕ್ಸ್ ಇನ್ ದಿ ಟೆಸ್ಟ್ ಇಸ್ 200. ಟೋಟಲ್ ಮಾರ್ಕ್ಸ್ ಎಷ್ಟು 200. ಸ್ಟೂಡೆಂಟ್ ಎಷ್ಟು ಸ್ಕೋರ್ ಮಾಡಿದ್ದಾನೆ, ಸ್ಟೂಡೆಂಟ್ ಸ್ಕೋರ್ಡ್ 75%. ಯಾವ್ದು, ಈ ಟೋಟಲ್ ಟೆಸ್ಟ್ ಮಾರ್ಕ್ಸ್ ಅಲ್ವಾ, 75% ಆಫ್ 200. ಸೊ ಈ 200 ಮಾರ್ಕ್ಸ್ದು 75% ಮಾರ್ಕ್ಸ್ ಬಂದಿದ್ದಾನೆ. ಅದು ಎಷ್ಟು ಅಂತ ಕೇಳ್ತಾರೆ. 200 ಮಾರ್ಕ್ದು 75% ಎಷ್ಟು ಅಂತ ಕೇಳ್ತಾರೆ, ಅದಷ್ಟೇ. ಸೊ ಈಗ ಮಾಡಿ ಇನ್ನೇನು ಆಯ್ತಲ್ಲ, 75% ಆಫ್ 200 ಎಷ್ಟು ಅಂತ ಕೇಳ್ತಾ ಇರೋದು. ಸೊ ಹೆಂಗೆ ಬರ್ಕೊಳ್ತಾರ, 75 ಡಿವೈಡೆಡ್ ಬೈ 100 ಇಂಟು ಇದು ಅದೇ ಥರ ತಾನೇ ಬರ್ಕೊಳ್ಳೋದು, ಇಂಟು 200. ಸೊ ಇಲ್ಲಿ ಝೀರೋಸ್ ಕ್ಯಾನ್ಸಲ್ ಆಯಿತಾ, ಏನು ಉಳಿತು, 75/1 75. ಇಲ್ಲಿ ಝೀರೋಸ್ ಹೆಂಗಿದ್ರು ಕ್ಯಾನ್ಸಲ್ ಆಗಿದೆ, 2. ಸೊ 75 ಇಂಟು 2 ಎಷ್ಟಾಯಿತು, 150. ಸೊ 150 ಮಾರ್ಕ್ಸ್ ಗಳಿಸಿದ್ದಾನೆ. 200 ಮಾರ್ಕ್ಗೆ 150 ಎಷ್ಟು ಪರ್ಸೆಂಟ್ ಆಗುತ್ತೆ, 75% ಆಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಿದೆ. ಸ್ಟೂಡೆಂಟ್ ಏನು ಮಾಡಿದ್ದಾನೆ, 75% ಆ ಟೆಸ್ಟ್ ಒಳಗಡೆ ಏನು ಆ ಟೆಸ್ಟಿಗೆ ಎಷ್ಟು ಕಂಡಕ್ಟ್ ಮಾಡಿದ್ರು, 200 ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ರಲ್ಲ, ಆ 200 ಮಾರ್ಕ್ಸ್ಗೆ 75% ಅಷ್ಟು ಮಾರ್ಕ್ಸ್ ಬಂದಿದ್ದಾವೆ. ಈಗ ನಿಮಗೆ ಗೊತ್ತಿರುತ್ತೆ, ನಿಮ್ಮದು SSLCಯಲ್ಲಿ ಎಷ್ಟು ಮಾಡ್ತೀರಾ, ಎಷ್ಟು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಬರೀತಾರೆ, ಟೋಟಲ್ ಮಾರ್ಕ್ಸು ಟೋಟಲ್ 625 ಬರೀತಾರೆ. ಸೊ ನಿಮ್ಮದು ಪರ್ಸೆಂಟೇಜ್ ಬರುತ್ತೆ 50%, 65%, 85% ಅಂತ ಬರುತ್ತೆ ಅಲ್ವಾ. ಸೊ ಅದರ ಅರ್ಥ ಏನು, ಈ ಟೋಟಲ್ ಮಾರ್ಕ್ಸ್ಗೆ ಸೊ 625ಕ್ಕೆ ಸ್ಟೂಡೆಂಟ್ 50% ಬಂದಿದ್ದಾನಂದರೆ ಎಷ್ಟು ಅಂತ ಅರ್ಥ ಆಗುತ್ತೆ, 313 ಏನೋ ಬಂದಿರ್ತಾರೆ. 313 ಮಾರ್ಕ್ಸ್ ಬಂದಿದ್ದಾರೆ ಅಂದರೆ 50% ಬಂದಿದ್ದಂಗೆ ಅಲ್ವಾ. ಸೇಮ್ ಅದೇ ಥರನೇ 625 ಮಾರ್ಕ್ಸ್ಗೆ ಇನ್ ಕೇಸ್ ಸ್ಟೂಡೆಂಟ್ 56.56% ಏನಾದ್ರು ಬಂದಿದ್ದಾರೆ ಅಂದರೆ ಅವ್ರು ಎಷ್ಟು ಬಂದಿರ್ತಾರೆ, ಇದಕ್ಕೆ ಟೋಟಲ್ ಪರ್ಸೆಂಟೇಜಲ್ಲಿ ಮಾಡ್ತೀವಿ ಅಷ್ಟೇ. ಸೇಮ್ ಅದೇ ಥರನೇ ಇಲ್ಲಿ ಒಂದು ಟೆಸ್ಟಿಗೆ ತೊಗೊಂಡಿದ್ದಾನೆ. ಟೆಸ್ಟಲ್ಲಿ ಆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು, 200 ಮಾರ್ಕ್ ಇತ್ತು. 200 ಮಾರ್ಕಿಗೆ 75% ಎಷ್ಟು ಅಂತ ಕೇಳಿದ. ದೆನ್ ಹೌ ಮೆನಿ ಮಾರ್ಕ್ಸ್ ಡಿಡ್ ದಿ ಸ್ಟೂಡೆಂಟ್ ಸ್ಕೋರ್, ಎಷ್ಟು ಮಾರ್ಕ್ಸ್ ಸ್ಟೂಡೆಂಟ್ ಸ್ಕೋರ್ ಮಾಡಿದೆ. ಹೌ ಮಚ್ ಪರ್ಸೆಂಟೇಜ್ ಅಂತ ಕೇಳಿಲ್ಲ, ಹೌ ಮೆನಿ ಮಾರ್ಕ್ಸ್, 200 ಮಾರ್ಕಿಗೆ ಎಷ್ಟು ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ಕೊಟ್ಟಿದ್ರು, ನಮಗೆ ಮಾರ್ಕ್ಸಲ್ಲಿ ಕೇಳಿದರು. ಸೊ ಮಾರ್ಕ್ಸಲ್ಲಿ 150 ಮಾರ್ಕ್ ಗಳಿಸಿದ್ದಾನೆ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ತದೆ ನೋಡಿ. ಎ ಸ್ಟೂಡೆಂಟ್ ಸ್ಕೋರ್ಡ್, ಸೇಮ್ ಅದೇ ಥರನೇ, ಎ ಸ್ಟೂಡೆಂಟ್ ಸ್ಕೋರ್ಡ್ 80% ಇನ್ ಎ ಟೆಸ್ಟ್. ಸೊ ಒಂದು ಟೆಸ್ಟ್ ಒಳಗಡೆ ಯಾವುದೋ ಒಂದು ಟೆಸ್ಟ್ ಇದೆ, ಆ ಟೆಸ್ಟ್ ಒಳಗಡೆ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಬಂದಿದ್ದಾವೆ, 80% ಮಾರ್ಕ್ಸ್ ಬಂದಿದ್ದಾವಂತೆ. ಇಫ್ ದಿ ಟೋಟಲ್ ಮಾರ್ಕ್ಸ್, ಸೊ ಈ ಟೋಟಲ್ ಮಾರ್ಕ್ಸ್ ಬಗ್ಗೆ ಹೇಳ್ತಾನೆ. ಇಫ್ ಟೋಟಲ್ ಮಾರ್ಕ್ಸ್ ಇಸ್ 150 ಆಗಿದ್ದಾಗ 150 ಮಾರ್ಕ್ಸ್ಗೆ 80% ಅವನು ಗಳಿಸಿದ್ದಾನೆ. ಹಾಗಿದ್ದಾಗ ಹೌ ಮೆನಿ ಮಾರ್ಕ್ಸ್ ಡಿಡ್ ದಿ ಸ್ಟೂಡೆಂಟ್ ಸ್ಕೋರ್, ಎಷ್ಟು ಮಾರ್ಕ್ಸ್ ಗಳಿಸಿದ್ದಾನೆ. 150 ಮಾರ್ಕಿಗೆ 80% ಎಷ್ಟು ಮಾರ್ಕ್ಸ್ ಆಯಿತು, 150 ಮಾರ್ಕಿಗೆ 80% ಮಾರ್ಕ್ಸ್ ಬಂದಿದ್ದಾನಲ್ಲ, 80% ಮಾರ್ಕ್ಸ್ ತೆಗೆದಿದ್ದಾನೆ. ಸೊ ಆ 80% ಎಷ್ಟು ಮಾರ್ಕ್ಸು ಅಂತ ಕೇಳ್ತಾರೆ. ಫೈಂಡ್ ಔಟ್ ಮಾಡಿ. ಇದು ನಿಮ್ಗೆ ಗೊತ್ತಿದೆಯಲ್ಲ, 80% ಆಫ್ 150 ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. 80% ಹೆಂಗೆ ಬರ್ಕೊಳ್ತಾರೆ, ಪರ್ಸೆಂಟ್ನ ಡಿವೈಡೆಡ್ ಬೈ 100 ಇಂಟು 150. 0 ಕ್ಯಾನ್ಸಲು, ಇಲ್ಲಿ 1 0 ಕ್ಯಾನ್ಸಲು. 8/1 ಎಷ್ಟಾಗುತ್ತೆ, 8 ಇಂಟು 15. ಸೊ 8 15 5 8 ಎಷ್ಟು 40, 8 1 8, 8 + 4 12. ಸೊ 120 ಮಾರ್ಕ್ಸ್ ಬಂದಿದೆ. 150ಕ್ಕೆ 80% ಎಷ್ಟಾಗುತ್ತೆ, 150ಕ್ಕೆ 80% ಅಂಕಗಳು ಎಷ್ಟಾಗುತ್ತೆ, 120 ಮಾರ್ಕ್ ಆಗ್ತವೆ ಅಷ್ಟೇ. ಇಷ್ಟೇ ನೋಡಿ ಕ್ವಶನ್. ಆ ಸ್ಟೇಟ್ಮೆಂಟ್ ಇದ್ದಿದ್ದು ಮ್ಯಾಥಮೆಟಿಕಲ್ ರಿಲೇಷನಲ್ಲಿ ಈ ಥರ ಆಯಿತು. ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಸ್ಕೂಲಲ್ಲಿ ಕಂಡಕ್ಟ್ ಮಾಡಿರೋ ಟೆಸ್ಟ್ ಮೇಲೆ ನೋಡಿದ್ವಿ. ಈಗ ಮಾರ್ಕೆಟಲ್ಲಿ ಹೋಗೋಣ. ಸೊ ಇಲ್ಲೇನು ಹೇಳ್ತಾನೆ, ಇಫ್ ದಿ ಒರಿಜಿನಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ನೀವು ಒಂದು ಶಾಪಲ್ಲಿ ಹೋಗ್ತೀರಾ, ಆ ಶಾಪಲ್ಲಿ ಆ ಪ್ರಾಡಕ್ಟ್ದು ಪ್ರೈಸ್ ಎಷ್ಟಿದೆ, 500 ರೂಪಾಯಿ ಅಂತ ಹೇಳ್ತಾನೆ. ದ ಒರಿಜಿನಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಈಸ್ 500. ಫಾರ್ ಎಕ್ಸಾಂಪಲ್ ನೀವು ವಾಚ್ ಅಂತ ತೊಗೊಳ್ಳಿ, ವಾಚ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದು ವಾಚ್. ಸೊ ಈ ವಾಚಲ್ಲಿ ನಿಮಗೆ ಈ ವಾಚ್ದು ಎಷ್ಟು ಒರಿಜಿನಲ್ ಪ್ರೈಸ್ ಎಷ್ಟಿದೆ, ಒರಿಜಿನಲ್ ಪ್ರೈಸು 500 ರೂಪಾಯಿ ಇದೆ ಅಂತೆ.
ಆ್ಯಂಡ್ ಇಟ್ಸ್ ಡಿಸ್ಕೌಂಟೆಡ್. ಸೊ ನೀವು ಶಾಪ್ಗೆ ಹೋಗ್ತೀರಾ, ಕೇಳ್ತೀರಾ ವಾಚ್ ಕೊಡಿ ಅಂತೇಳಿ, ವಾಚ್ ತೋರಿಸ್ತಾನೆ, ನೀವು ಅದನ್ನಲ್ಲಿ ಒಂದು ಚೂಸ್ ಮಾಡ್ತೀರಾ. ಸೊ ಅದರದ್ದು ಎಷ್ಟು ಪ್ರೈಸ್ ಇದೆ ಅಂತ ಹಾಕಿರ್ತಾರೆ, ಅದ್ರ ಮೇಲೆ MRP 500 rupees ಇದೆ ಅಂತ ಹೇಳ್ತಾನೆ. ಸೊ ವಾಚ್ದು ಒರಿಜಿನಲ್ ಪ್ರೈಸ್ ಎಷ್ಟಿದೆ, 500 ರೂಪಾಯಿ ಇದೆ. ಸೊ ನಿಮಗೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಗೆ ಏನಂತ ಕೇಳ್ತಾರೆ, ಸರ್ ಏನಾದ್ರು ಡಿಸ್ಕೌಂಟ್ ಇದೆ ಅಂತ ಕೇಳ್ತಾರೆ. ಶಾಪನ್ನು ಹೇಳ್ತಾನೆ, ಹೌದು ಸರ್ ಡಿಸ್ಕೌಂಟ್ ಇದೆ, ಇದ್ರ ಮೇಲೆ 25% ಡಿಸ್ಕೌಂಟ್ ಇದೆ ಅಂತ ಹೇಳ್ತಾನೆ. ಸೊ 25% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಈ 500 ರೂಪಾಯಿ ಮೇಲೆ 25% ನಿಮಗೇನಾಯಿತು, ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗಿದ್ದಾಗ ವಾಟ್ ಈಸ್ ದಿ ಫೈನಲ್ ಪ್ರೈಸ್? ಅಂದರೆ 500 ರೂಪಾಯಿಗೆ ನೀವು 25% ಡಿಸ್ಕೌಂಟ್ ತೊಗೊಂಡ್ರೆ ಎಷ್ಟು ಪ್ರೈಸ್ ನೀವು ಕೊಡಬೇಕಾಗುತ್ತೆ? ಫೈನಲ್ ಪ್ರೈಸ್ ಏನು? ಡಿಸ್ಕೌಂಟ್ ನೀವು ಶಾಪಲ್ಲಿ ಕೇಳ್ತಾರಲ್ಲ 500 ರೂಪಾಯಿ ಅಂತ ಹೇಳಿದ, ನೀವು ಏನಂತ ಕೇಳಿದ್ರಿ, ಡಿಸ್ಕೌಂಟ್ ಇದೆ ಅಂತ ಕೇಳಿದ್ರಿ. ಅವ್ರೇನಂತ ಹೇಳಿದ್ರು, ಹೌದು 25% ಇದೆ ಅಂತ ಅಂದರು. ಹಾಗಿದ್ದಾಗ ನಿಮ್ಗೆ ಗೊತ್ತಾಗಬೇಕು, 25% ತೆಗೆದುಬಿಟ್ರೆ 500 ರೂಪಾಯಲ್ಲಿ ಎಷ್ಟು ರೂಪಾಯಿ ನೀವು ಅವ್ರಿಗೆ ಕೊಡಬೇಕು, ಅದೇ ಫೈನಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನೋಡಿ, ಒರಿಜಿನಲ್ ಪ್ರೈಸ್ ಅಂದರೆ ಎಕ್ಸ್ ನಿಮಗೆ ಎಷ್ಟಿದೆ, 500 ರೂಪಾಯಿ ಇದೆ. ಈ 500 ರೂಪಾಯಿದು 25% ತೆಗೆದುಬಿಡ್ರಿ, 25% ಆಫ್ 500 ರೂಪಾಯಿ. ಹೆಂಗೆ ಸಾಲ್ವ್ ಮಾಡೋದಂತ ಗೊತ್ತೋರಿಸುತ್ತೆ ತಾನೇ ನಾನು ನಿಮಗೆ. 25% ಆಫ್ 500 ಎಷ್ಟು ಅಂತ ನೋಡೋಣ. ಸೊ ಎಷ್ಟಂತ ಗೊತ್ತಾಗುತ್ತೆ ನಿಮಗೆ. ಇದು ಹೆಂಗೆ ಸಾಲ್ವ್ ಮಾಡ್ತಾರೆ, 25 ಡಿವೈಡೆಡ್ ಬೈ 100 ಇಂಟು 500. ಸೊ 0 0 ಕ್ಯಾನ್ಸಲ್. 25 5 ಎಷ್ಟಾಗುತ್ತೆ, 125 ಆಗುತ್ತೆ. ಅಂದರೆ 500 ರೂಪಾಯಿಗೆ 25% ಎಷ್ಟಾಗುತ್ತೆ, 125 ರೂಪಾಯಿ ಆಗುತ್ತೆ. ಅಂದರೆ 500 ರೂಪಾಯಿಗೆ 125 ರೂಪಾಯಿ ಏನು ಮಾಡಬೇಕು, ಕಮ್ಮಿ ಮಾಡ್ಕೊಳ್ಳಿ. ದೇರ್ಫೋರ್ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ, 500 ರೂಪಾಯಿ ನಿಮ್ದಿರೋದು ಆ್ಯಕ್ಚುಲ್ ಒರಿಜಿನಲ್ ಪ್ರೈಸು. ಡಿಸ್ಕೌಂಟ್ 25% ತೊಗೊಂಡ್ರೆ, 25% ಯಾವುದ್ರದ್ದು, ಈ 500 ರೂಪಾಯಿದು ತೊಗೊಂಡ್ರೆ ಎಷ್ಟಾಗುತ್ತೆ ನಿಮಗೆ, 500 ರೂಪಾಯಿ ಮೈನಸ್ 25%. 500 ರೂಪಾಯಿದು ಎಷ್ಟಾಯಿತು, 125 ರೂಪಾಯಿ ಆಯಿತು. ಕರೆಕ್ಟಾ? ಸೊ 500 ರೂಪಾಯಲ್ಲಿ 125 ರೂಪಾಯಿ ಹೋದರೆ 375 ರೂಪಾಯಿ ನೀವು ಪೇ ಮಾಡಬೇಕು ಅಷ್ಟೆ. ಸೊ ನೀವು 500 ರೂಪಾಯಿಗಿರೋ ಪ್ರಾಡಕ್ಟನ್ನು 25% ಕೊಟ್ಟಿದ ನಂತರ ನೀವು ಎಷ್ಟು ಪೇ ಮಾಡಬೇಕು, 375 ರೂಪಾಯಿ ಏನು ಮಾಡಬೇಕು, ರೀಟೇಲರಿಗೆ ಪೇ ಮಾಡಬೇಕು ಅಷ್ಟೇ. ಸೊ ಇದೆಲ್ಲ ನೀವು ಎಕ್ಸಾಮಲ್ಲಿ ಬರೀಬೇಕಂತ ಅವಶ್ಯಕತೆ ಇಲ್ಲ, ಇಷ್ಟನ್ನು ಬರ್ಕೊಳ್ಳಿ. 25% ಅಂತ ಗೊತ್ತಾಯ್ತಾ. ಸೊ 500 ರೂಪಾಯಲ್ಲಿ 125 ರೂಪಾಯಿನ ಕಳೆದು ಬಿಡ್ರಿ. ಸೊ 375 ರೂಪೀಸ್ ಬರುತ್ತೆ. ಸೊ ಆಪ್ಷನ್ ಏನಾಗಬೇಕು, 375 ಆಪ್ಷನ್ನೇ ಆಗುತ್ತೆ. ಕ್ಲಿಯರ್ ಆಯಿತಾ? ಸೊ ಇಲ್ಲಿ ಇಷ್ಟು ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಎಲ್ಲವೂ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗ್ತವೆ. EAT, ಟೆಕ್ನಿಷಿಯನ್ಸಿ, ಲ್ಯಾಂಡ್ ಸರ್ವೇರ್ ಹಾಗೂ RRBಗೆ, ಈವನ್ SSC, CHSL, MTSಗೂ ನಮ್ಗೆ ಈ ಥರ ಪ್ರಶ್ನೆಗಳನ್ನ ನೀವು ನೋಡ್ಬೋದು. ಬಟ್ SSC ಇನ್ ಕೇಸ್ SSC ಕೇಸಲ್ಲಿ ಬಂದರೆ ಇದು ಬೇಸಿಕ್ ಕ್ವಶನ್ಸ್ ಆಗುತ್ತೆ. RRB NTPC, RRB LP, RRB ಗ್ರೂಪ್ ಡಿ ಹಾಗೂ ಲ್ಯಾಂಡ್ ಸರ್ವೇರ್ ಹಾಗೂ EAT ಆ್ಯಂಡ್ ಟೆಕ್ನಿಷಿಯನ್ಸಿ ವೆರಿ ವೆರಿ ಯೂಸ್ಫುಲ್ ಅಂತ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟಿಂದಾಗಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.